ನನ್ನ ಮಗಳು ಮಾತ್ರ ಈ ಶರಣ್ ಸರ್ ಸಾಂಗ್ ಓನೆ ಓನೆ ಅಂತ ಒಂದು ಸಾಂಗ್ ಬರುತ್ತೆ. ಸೊ ಆ ಸಾಂಗ್ ನೋಡಿದಾಗ ಮಾತ್ರ ಊಟ ತಿನ್ನೋದು ಆ ತರ ಮಾಡಿ. ಈಗ ಫಸ್ಟ್ ಟೈಮ್ ಸಾಂಗ್ ಶಿವ ಶಿವ ಹಾಕಿ ಹಾಕಿ ಅಂತ ಕೇಳ್ತಾರೆ. ಟ್ರೆಂಡ್ ಆಗ್ಲಿ ಅಂತಲ್ಲ, 1970s 80s ಅಲ್ಲಿ ಇದು ಟ್ರೆಂಡ್ ಇತ್ತು. ಸೊ ಅದನ್ನ ತಿರ್ಗಾ ನಾವು ಅಡಾಪ್ಟ್ ಮಾಡ್ಕೊಂತ ಇದೀವಿ ಅಷ್ಟೇ. ಎಲ್ಲ ಲೆಜೆಂಡರಿ ಆಕ್ಟರ್ಸ್. ರಮೇಶ್ ಅರವಿಂದ್ ಸರ್ ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್. ಮತ್ತೆ ಪ್ರೇಮ್ ಸರ್ದು ಅಂದ್ರೆ ಅವರು ಕನ್ವೆ ಮಾಡೋ ರೀತಿ ಬೇರೆ ತರ ಇರುತ್ತೆ. ಎಮೋಷನ್ಸ್, ತುಂಬಾ ಎಮೋಷನ್ಸ್ ಇರುತ್ತೆ. ಇಡೀ ಎಂಟೈರ್ ಸಿನಿಮಾ ಒಂದು ತುಂಬಾ ಒಳ್ಳೆ ಡ್ರಾಮಾ ಇದೆ. ಶಿವ ಶಿವ ಸಾಂಗ್ ಸಿಚುಯೇಷನ್ ಸಾಂಗ್, ಇನ್ನು ಮಾಸ್ ಸಾಂಗ್ಸ್ ಎಲ್ಲ, ಮತ್ತೆ ಒಂದು ಎಮೋಷನ್ಸ್ ಸಾಂಗ್, ಫ್ಯಾಮಿಲಿ ಸಾಂಗ್ ಎಲ್ಲ ಇದೆ. ಒಂದೊಂದ್ಸರಿ ಪ್ಯಾಕಪ್ ಆದ್ಮೇಲೆ 6 ಗಂಟೆ ಮೇಲೆ ನಾನು ಹಂಗೆ ಬಂದ್ಬಿಡ್ತಿದ್ದೆ ರೆಟ್ರೋ ಸ್ಟೈಲ್ ಅಲ್ಲಿ. ಸುಮ್ನೆ ನನ್ನ ಮಗಳಿಗೆ ತೋರ್ಸೋಣ ಅಂತ. ನನ್ನ ಮಗಳಿಗಿಂತ ನನ್ನ ಹೆಂಡತಿ ರಿಯಾಕ್ಷನ್ ಜಾಸ್ತಿ ಇರೋದು. ವಾವ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಮಾಸ್ ಡೈಲಾಗ್ಸ್ ಇದೆ, ಮಚ್ಚಿ ಹಿಡಿತೀವಿ, ಯಾಕೆ ಹಿಡಿತಾನೆ, ಏನ್ ಎಲಿವೇಶನ್, ಏನು ಪ್ರೊಡಕ್ಷನ್ ಅಷ್ಟು ಖರ್ಚು ಮಾಡ್ತಾ ಇದಾರೆ ಅಂದ್ರೆ ಒಂದು ರೀಸನ್ ಇರ್ಬೇಕಲ್ಲ. ಕತೆ ಅನ್ನೋದೇ ಒಂದು ರೀಸನ್. ಸಂಕ್ರಾಂತಿ ಹಬ್ಬಕ್ಕೆ ಕೆಡಿ ಒಂದು ದೊಡ್ಡ ಸೂಚನೆಯನ್ನ ಕೊಟ್ಟಿದ್ದಾನೆ. ಈಗಷ್ಟೇ ಒಂದು ದೊಡ್ಡ ಹಿಟ್ ಆಗಿರುವಂತ ಸಾಂಗ್ ನ ಬ್ಯಾಂಗ್ ಮೂಲಕ ನಮ್ಮ ಮುಂದೆ ಕೂತಿದ್ದಾರೆ. ದಿ ಒರಿಜಿನಲ್ ಕೆಡಿ ದಿ ಡೆವಿಲ್. ಏನಾಯ್ತು ಸರ್? ಏನಿಲ್ಲ ಮೇಡಮ್, ಹೇಳಿ ಸರ್. ಹಬ್ಬದ ಶುಭಾಶಯಗಳು. ಎಸ್ ಸರ್, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸರ್ ಕೆಡಿ ಸರ್, ನೀವು ಅಲ್ಲಿ ನೋಡ್ಬೇಡಿ ಸರ್, ಇಲ್ಲಿ ನೋಡಿ, ನಂಗೆ ಭಯ ಆಗುತ್ತೆ. ಓಕೆ, ಇದರಿಂದನೇ ಸ್ಟಾರ್ಟ್ ಮಾಡೋಣ ಸರ್. ಸಂಕ್ರಾಂತಿ ಅಂತ ಅಂದಾಗ ಲೈಕ್ ನೀವು ಚೈಲ್ಡ್ಹುಡ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಂತ ರೀತಿ ಇವಾಗ ಹೇಗಾಗಿದೆ? ಈ ಹಬ್ಬದ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಈಗಲೂ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಇಲ್ಲ ಮೇಡಮ್, ಯೂಶಲಿ ಸಂಕ್ರಾಂತಿ ಅಂದಿದ ತಕ್ಷಣ ಹೆಣ್ಮಕ್ಳ ಹಬ್ಬ ಅಂತ ನಾವು ಅನ್ಕೊಂಡು, ಅಂದರೆ ಎಲ್ಲ ಹೆಣ್ಮಕ್ಳು ಎಳ್ಬೀರ್ತಾರಲ್ಲ. ಸೊ ಯೂಶಲಿ ನಾನು, ನಮ್ಮ ತಂದೆ, ನನ್ನ ಕಸಿನ್ಸು, ನಮ್ಮ ಅಣ್ಣ, ನಮ್ಮ ಅಂಕಲ್ಲು ಎಲ್ಲ ತೋಟದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊಕ್ಕಿ ಚಾಯಿಸೋದು, ಪೂಜೆ ಮಾಡೋದು, ಆಮೇಲೆ ಸ್ವಲ್ಪ ತರಲೆ ಮಾತಾಡಿಕೊಂಡು ಇರ್ತಿದ್ವಿ. ಈ ವರ್ಷ ಏನು ಸ್ಪೆಷಲ್ ಅಂದರೆ, ಈ ವರ್ಷ ಸ್ವಲ್ಪ ಬೇಗ ಮನೆಗೆ ಹೋಗ್ತೀನಿ. ಯಾಕೆಂದರೆ ನನ್ನ ಮಗಳು ಫಸ್ಟ್ ಟೈಮ್ ಹೇಳ್ಬಿರುತ್ತೆ ಇರೋದು, 2 ವರ್ಷ ಅಲ್ವಾ. ಸೊ ಅದಕ್ಕೊಂದು ಸ್ವಲ್ಪ ತುಂಬ ಸ್ಪೆಷಲ್ ಅನ್ನಿಸ್ತಾ ಇದೆ ವರ್ಷ. ಎಸ್ ಸರ್, ಮಗಳು ಅಂತ ಹೇಳಿದ್ರಿ, ನಾನು ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಸಾಂಗ್ ನೋಡಿದ್ರ ಲೈಕ್ ಎಲ್ಲರೂ ಮೆಚ್ಕೋತಾ ಇದ್ರೆ, ಬಟ್ ಮಗಳು ಏನಂದ್ರು, ನೋಡಿದ್ರ ಏನಂದ್ರು? ಮಕ್ಕಳು ನೋಡಿ ತುಂಬಾ ಇಷ್ಟಪಟ್ಟರು. ಯೂಶಲಿ ಕರಾಬು ಸಾಂಗ್ ಆದಮೇಲೆ ಎಲ್ಲರೂ ಸಿಕ್ಕಿದಾಗೆಲ್ಲ ಕರಾಬು ಸಾಂಗ್ ನೋಡಿದಾಗಲೇ ನನ್ನ ಮಕ್ಕಳು ಊಟ ಮಾಡೋದು, ಮಲಗೋದು ಅಂತ ಹೇಳ್ತಾಯಿದ್ರು. ನನ್ನ ಮಗಳು ಮಾತ್ರ ಈ ಶರಣ್ ಸರ್ ಸಾಂಗ್ ಓನೆ ಓನೆ ಅಂತ ಒಂದು ಸಾಂಗ್ ಬರುತ್ತೆ. ಸೊ ಆ ಸಾಂಗ್ ನೋಡಿದಾಗ ಮಾತ್ರ ಅಂದರೆ ಊಟ ತಿನ್ನೋದು ಆ ಥರ ಮಾಡ್ತಾಯಿದ್ವಿ. ಈಗ ಫಸ್ಟ್ ಟೈಮ್ ನನ್ನ ಸಾಂಗ್ ಶಿವ ಶಿವ ಹಾಕಿ ಹಾಕಿ ಅಂತ ಕೇಳ್ತೀನಿ. ಐ ಫೀಲ್ ನೈಸ್. ಎಸ್ ಸರ್, ಶಿವ ಶಿವ ಸಾಂಗ್ ಒಂದು ಸಾಂಗ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಎಲ್ಲಾ ಕಡೆ ರೂಲ್ ಮಾಡ್ತಾ ಇದೆ. ಪ್ರತಿ ಲ್ಯಾಂಗ್ವೇಜ್ ಅಲ್ಲೂ ಕೇಳಿದಾಗ ಅದ್ರದ್ದೇ ಆದಂತ ಫೀಲ್, ಆ ನೇಟಿವಿಟಿಗೆ ತಕ್ಕಾಗೆ ಒಂದು ಅದ್ಭುತ ಸಾಂಗ್. ಸೊ ಈ ಸಾಂಗ್ ಇಷ್ಟು ಮಿಲಿಯನ್ ವ್ಯೂಸ್ ನ ಪಡ್ಕೊಂಡಿರೋದು ಸಂಕ್ರಾಂತಿ ಹಬ್ಬಕ್ಕೆ ಎಷ್ಟು ಸ್ಪೆಷಲ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. 2025 ಸ್ಟಾರ್ಟ್ ಆಗಿತ್ತು, ಆ ಶಿವನ ಅನುಗ್ರಹ ಇದೆ. ತುಂಬಾ ಖುಷಿ ಆಗುತ್ತೆ ಮೇಡಮ್. ಎಲ್ಲರೂ ರೀಲ್ಸ್ ಮಾಡ್ತಾ ಇದ್ದಾರೆ, ಅವ್ರದ್ದೇ ಆದಂಥ ಒಂದು ಸ್ಟೆಪ್ಸ್ ಮಾಡ್ತಾ ಇದ್ದಾರೆ, ಟೈಮ್ ಕೊಡ್ತಾ ಇದ್ದಾರೆ, ರೀಲ್ಸ್ ಮಾಡಬೇಕು, ಸಾಂಗ್ ಚೆನ್ನಾಗಿದೆ ಅಂತ ಅವ್ರವ್ರ ಎಲ್ಲ ಆ್ಯಕ್ಟ್ರಸ್ಗೂ ಆ ಸಾಂಗ್ನ ಬಳಸ್ಕೊತಾ ಇದ್ದಾರೆ. ಸೊ ಐ ಫೀಲ್ ವೆರಿ ವೆರಿ ನೈಸ್ ಆನೆಸ್ಟ್ಲಿ. ಸರ್, ಏನು ಯೂಶಲಿ ಸಿನಿಮಾದಲ್ಲಿ ನಾವು ಹೇಗೆ ಕಾಣ್ತೀವಿ ಅದನ್ನ ಹೊರತಾಗಿ ನಾವು ಪ್ರಮೋಷನಲ್ಲೆಲ್ಲ ಕೂಡ ಭಾಗಿಯಾಗ್ತೀವಿ, ಬಟ್ ಸಿನಿಮಾದಲ್ಲಿ ಹೇಗಿರ್ತೀರೋ ಇಲ್ಲೂ ಕೂಡ ಅದೇ ಗೆಟಪ್ ಅಲ್ಲಿ ಇದ್ದೀರಿ. ಸೊ ಈ ರೆಟ್ರೋ ಲುಕ್ ಬಗ್ಗೆ ಆ್ಯಂಡ್ ಇದು ಯಾವ ರೀತಿಯಾಗಿ ಟ್ರೆಂಡ್ ಆಗ್ಬೋದು ಅಂತ ಹೇಳಿ. ಇಲ್ಲ, ಇದು ಟ್ರೆಂಡ್ ಆಗಲಿ ಅಂತಲ್ಲ, 1970s 80s ಅಲ್ಲಿ ಇದು ಟ್ರೆಂಡ್ ಇತ್ತು. ಸೊ ಅದನ್ನು ತಿರ್ಗಾ ನಾವು ಅಡಾಪ್ಟ್ ಮಾಡ್ಕೊತಾ ಇದೀವಿ ಅಷ್ಟೇ. ಸೊ 70s 80s ಅಲ್ಲಿ ಏನಿತ್ತು, ಆ ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ ಈ ಸ್ಟೋರಿ. ಸೊ ಅದನ್ನು ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಎಸ್, 70s 80s ಅಂತ ಹೇಳ್ತಾ ಇದ್ರಿ. ಸಿನಿಮಾದಲ್ಲೂ ಕೂಡ ಅಂದ್ರೆ ಕೆಡಿ ಸಿನಿಮಾದಲ್ಲೂ ಕೂಡ ರವಿ ಸರ್ ಇರ್ಬೋದು, ರಮೇಶ್ ಸರ್ ಇರ್ಬೋದು, ಇವರೆಲ್ಲರೂ ಕೂಡ ಒಂದ್ ರೀತಿಲಿ ಕಂಪೇರ್ ಮಾಡಿದ್ರೆ ರೆಟ್ರೋ ಸ್ಟಾರ್ಗಳಂತ ಹೇಳ್ಬೋದು. ಸೊ ಅವ್ರ ಜೊತೆ ಆಕ್ಟ್ ಮಾಡಿದಂತ ಅನುಭವ ಒಬ್ಬ ಸ್ಟಾರ್ ನಟನಾಗಿ? ಅಯ್ಯೋ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸು. ಅವರು ಕ್ಯಾಮ್ರಾನ ಹ್ಯಾಂಡ್ಲ್ ಮಾಡೋ ರೀತಿ ಅದೆಲ್ಲ ತುಂಬಾ ಡಿಫ್ರೆಂಟ್, ಅಂದರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ. ಸೊ ಅವರು ಟ್ರೀಟ್ ಅಂದರೆ ಅವರು ಕನ್ವೆ ಮಾಡೋದು ಆನ್ ಸ್ಕ್ರೀನ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಅವ್ರ ಪಾತ್ರನ ರಿವೀಲ್ ಮಾಡಾದ್ಮೇಲೆ ನಾನು ಹೇಳೋದಕ್ಕಿನ್ನೂ ಸ್ವಲ್ಪ ಈಸಿ ಅನಿಸುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅವ್ರ ಪಾತ್ರನ ರಿವೀಲ್ ಮಾಡ್ತಾ ಹೋಗ್ತಾರೆ ಡೈರೆಕ್ಟರ್. ಸೊ ಅವಾಗ ನನಗೆ ಹೇಳೋದಕ್ಕೂ ನನಗೂ ಈಸಿ ಅನಿಸುತ್ತೆ. ಅಫ್ಕೋರ್ಸ್ ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸ್. ರಮೇಶ್ ಅರವಿಂದ್ ಸರ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್.
ಕ್ಲೋಸಪ್ಪಲ್ಲೆಲ್ಲ ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಕನ್ವೇ ಮಾಡ್ತಾರೆ ಏನೇ ಎಮೋಷನ್ಸ್ ಇದ್ರು. ಆ್ಯಂಡ್ ರವಿಚಂದ್ರನ್ ಸರ್, ಸೊ ಇವರೆಲ್ಲ ಇನ್ನೂ ಕಲಿಯೋದಿದೆ ಮೇಡಮ್ ಇವ್ರಗಳ ಹತ್ರ. ಸರ್ ಒಂದು ಸಾಂಗ್ ಸಿಕ್ಕಾಪಟ್ಟೆ ಟ್ರೆಂಡ್, ಜೊತೆಗೆ ಒಂದಷ್ಟು ಮೀಮ್ಸ್ ಅನ್ನ ನಾನು ನೋಡ್ತಾ ಇದ್ದೆ. ಹೇಗಂತಂದ್ರೆ ಕೆಡಿ ಅನ್ನೋ ಪದಕ್ಕೆ ಇನ್ನಷ್ಟು ತೂಕ ಹೆಚ್ಚಾಗಿದ್ದು ಕೆಡಿ ಸಿನಿಮಾದಿಂದ ಅಂತ ಹೇಳಿ, ಇದಕ್ಕೆ ನಿಮ್ಮ ರಿಯಾಕ್ಷನ್? ಕೆಡಿ ಅನ್ನೋ ಪದಕ್ಕೆ ಮತ್ತಷ್ಟು ವ್ಯಾಲ್ಯೂ ಹೆಚ್ಚಾಗಿದ್ದು ಅಂದ್ರೆ ಈಗ ಸಾಧಾರಣವಾಗಿ ಕೆಡಿ ಆತರ ಎಲ್ಲ ನಾವ್ ಯೂಸ್ ಮಾಡ್ತೀವಿ. ಸೊ ಕೆಡಿ ಏನೋ ಇದೆ ಅಂತ ಹೇಳಿದ್ ಅಂತ ಅನ್ಸಿದ್ದು ಈ ಸಿನಿಮಾ ಅಂದ್ರೆ ಸುದ್ದಿ ಆದಾಗ ಅಂತ. ಸ್ವಲ್ಪ ಹೆಸರು ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ವಿ ಅಷ್ಟೇ. ಎಲ್ಲರೂ ಈ ಕೇಡಿ ಇದ್ದಂಗೆ ಅವನು ದೊಡ್ಡ ಕೇಡಿ ಕೊಣವನು ಅಂತ. ಸೊ ಆ ಹೆಸರನ್ನೇ ಎಲ್ಲರೂ ಯೂಸ್ ಮಾಡೋ ಅಂತ ವರ್ಡ್ನೇ ಮಾಡಿದ್ದು. ಬಟ್ ಅದ್ರ ಹಿಂದೆ ಒಂದು ಅರ್ಥ ಏನು ಅಂದರೆ, ಈ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಬಂದು ಕಾಳಿದಾಸ ಅಂತ, ಕೇಡಿ ಎಕ್ಸ್ಪ್ಯಾನ್ಷನ್ ಕಾಳಿದಾಸ. ಸೊ ಅದಕ್ಕೆ ಕೇಡಿ ಅಂತ ಇಟ್ಟಿದ್ದು ಮೇಡಮ್. ಸಿನಿಮಾದಲ್ಲೂ ನಾವು ಈಗ ಟೈಟಲ್ ಅನ್ನ ನೋಡಿದಾಗ ಕೇಡಿ ಇದೆ, ರಕ್ತ ಇದೆ, ಮಚ್ಚಿದೆ, ಸಾಕಷ್ಟಿದೆ. ಬಟ್ ಸಿನಿಮಾ ಅಂತ ಬಂದಾಗ ಇನ್ನು ಏನೇನೆಲ್ಲ ಇರುತ್ತೆ ಅನ್ನುವಂತ ಒಂದು ಕುತೂಹಲ. ಇದೇ ಶೇಡ್ ಅಲ್ಲಿ ಇರ್ತೀರಾ ಅಥವಾ ಸಾಕಷ್ಟು ಶೇಡ್ಸ್ ಇದೆಯಾ ಹೇಗೆ ಅಂತ? ಒಂದೇ ಶೇಡ್ ಇರೋದು. ತುಂಬಾ ಎಲಿವೇಶನ್ಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಪ್ರೇಮ್ ಸರ್ದು ಅಂದರೆ ಅವರು ಕನ್ವೆ ಮಾಡೋ ರೀತಿ ಬೇರೆ ಥರ ಇರುತ್ತೆ, ಅವರು ಮಾತಾಡೋ ಶೈಲಿನೇ ಕ್ಯಾರೆಕ್ಟರ್ದು ಬೇರೆ ಥರ ಇರುತ್ತೆ. ಮತ್ತು ಎಮೋಷನ್ಸ್ ತುಂಬ ಎಮೋಷನ್ಸ್ ಇರುತ್ತೆ. ಫ್ಯಾಮಿಲಿ ಡ್ರಾಮಾ ಇದೆ. ಇಡೀ ಎಂಟೈರ್ ಸಿನಿಮಾ ಒಂದು ತುಂಬ ಒಳ್ಳೆ ಡ್ರಾಮಾ ಇದೆ. ನಾವು ಫಸ್ಟ್ ಕಾಪಿ ಡಬ್ಬಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ನೋಡ್ತೀವಲ್ಲ, ಅವಾಗ ನಾನು ಆ್ಯಸ್ ಅನ್ ಆಡಿಯನ್ ನನಗನ್ಸಿದ್ದು ಏನೋ ಇಷ್ಟೊಂದು ಎಮೋಷನ್ಸ್ ಇದೆ, ಇದು ಫಸ್ಟ್ ನಮ್ಮ ತಂದೆ ತಾಯಿ ಹೆಂಡತಿ ಜೊತೆ ಕೂತ್ಕೊಂಡು ನೋಡಬೇಕು ಈ ಸಿನಿಮಾನ ಅಂತ ಆ್ಯಸ್ ಅನ್ ಆಡಿಯನ್ ನನಗೆ ಅನ್ನಿಸ್ತು. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ, ಬಟ್ ಆ್ಯಸ್ ಅನ್ ಆಡಿಯನ್ ನನಗೆ ಜೆನ್ಯೂನ್ ಆಗಿ ಫೀಲ್ ಆಯ್ತು. ಯಾಕೆಂದರೆ ತುಂಬ ಎಮೋಷನ್ಸ್ ಇದೆ ಈ ಸಿನಿಮಾಲಿ. ನಾನು ನನ್ನ ಫ್ಯಾಮಿಲಿ ಜೊತೆ ಯಾವಾಗ ನೋಡಬೇಕು, ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತು ಈ ಸಿನಿಮಾ ನೋಡಿದಾಗ. ಪ್ರೇಮ್ ಸರ್ ಅಂತ ತಕ್ಷಣ ಸಿನಿಮಾದಲ್ಲಿ ಇರುವಂತ ಕಂಟೆಂಟ್ ಕೂಡ ಮಾತಾಡುತ್ತೆ, ಜೊತೆಗೆ ಆಲ್ಬಮ್ ಅಂತ ಬಂದ್ರೆ ಪ್ರತಿಯೊಂದು ಹಿಟ್ ಆಗುತ್ತೆ. ಸೊ ಅದು ಪ್ರೇಮ್ ಸರ್ನ ಒಂದು ಆಡಿಯನ್ಸ್ ಪಲ್ಸ್ ಅವ್ರಿಗೆ ಗೊತ್ತಿರೋದ್ರಿಂದ. ಸೊ ಈ ಸಿನಿಮಾದಲ್ಲಿ ರಿಲೀಸ್ ಆಗಿರೋ ಒಂದು ಸಾಂಗ್ ಈ ಮಟ್ಟಿಗೆ ಸೌಂಡ್ ಮಾಡಿಸಿದೆ ಅಂತಂದ್ರೆ ಇನ್ನು ಉಳಿದಂತ ಸಾಂಗ್ಸ್ ಹೇಗೆಲ್ಲ ಇರ್ಬೋದು ಅನ್ನೋ ಒಂದು ಕುತೂಹಲ. ಆ್ಯಕ್ಚುಲಿ ಇದು ಇನ್ನೂ ಬಿಗಿನಿಂಗ್ ಅಷ್ಟೇ. ಯಾಕೆಂದರೆ ಶಿವ ಶಿವ ಸಾಂಗು, ಸಿಚುಯೇಷನ್ ಸಾಂಗು, ಇನ್ನು ಮಾಸ್ ಸಾಂಗ್ಸ್ ಎಲ್ಲ ಇದೆ, ಮತ್ತು ಒಂದು ಎಮೋಷನ್ಸ್ ಸಾಂಗ್, ಫ್ಯಾಮಿಲಿ ಸಾಂಗ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಮೇಡಮ್. ಸೊ ಅಫ್ಕೋರ್ಸ್ ಅವ್ರದ್ದು ಸಾಂಗ್ಸ್ ಅಂದರೆ ಅವ್ರದ್ದೊಂದು ಸಿಗ್ನೇಚರ್. ಡೆಫಿನೆಟ್ಲಿ ಆಲ್ಬಮ್ ಇಟ್ಟು ನಿಜವಾಗ್ಲೂ ಈ ಆಲ್ಬಮನ್ನು ತುಂಬ ಚೆನ್ನಾಗಿ ತೊಗೊತಾರೆ ಮೇಡಮ್. ಡೆಫಿನೆಟ್ಲಿ ಎಂಟೈರ್ ಸಿನಿಮಾನೂ ಚೆನ್ನಾಗಿ ಬಂದಿದೆ. ಇನ್ನು ಸರ್ ನಿಮ್ಮ ಪಾತ್ರದ ಬಗ್ಗೆ ನಾವು ಕೇಳಲೇಬೇಕು. ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ, ನೀವೇ ಹೇಳ್ದಂಗೆ ಜಸ್ಟ್ ಬಿಗಿನಿಂಗ್ ಅಂತ ಹೇಳಿ. ಹೇಗಿರುತ್ತೆ ಧ್ರುವ ಅವರ ಒಂದು ಪಾತ್ರ ಅಂಡ್ ಏನಾಗಿರ್ತಾರೆ ಅನ್ನುವಂಥದ್ದು, ರಿಯಲ್ ಕೇಳಿನ ಅಥವಾ ಹೇಗೆ ಅಂತ? ಇಲ್ಲ ಮೇಡಮ್, ತುಂಬಾ ಇನ್ನೋಸೆಂಟ್ ಕ್ಯಾರೆಕ್ಟರು. ಅಯ್ಯೋ ನಮ್ಮನೆ ಮಗ ಅನ್ಸುತ್ತೆ, ನನ್ನ ತಮ್ಮನೋ ಅಣ್ಣನೋ ಅನ್ಸುತ್ತೆ. ನಂಗೆ ಯಾಕೋ ಡೌಟ್ ಹೊಡಿತಿದೆ ಸರ್. ಇಲ್ಲ ನಿಜವಾಗ್ಲು ಸುಳ್ಳು ಹೇಳ್ಬಿಟ್ಟು ಥಿಯೇಟರ್ ಕರ್ಸೋಂಥದ್ದೇನಿಲ್ಲ. ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದು. ನಿಮಗೆ ಸಾಂಗಲ್ಲೆಲ್ಲ ನೋಡಿದ್ರೆ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್. ಇಡೀ ಎಂಟೈರ್ ಸಿನಿಮಾ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರು, ತುಂಬ ಎಮೋಷನ್ಸ್ ಇರುವಂಥ ಕ್ಯಾರೆಕ್ಟರ್. ಇನ್ನು ಈ ಲುಕ್ಕು ಜೊತೆಗೆ ಸಾಂಗ್ಸ್ ಎಲ್ವೂ ನೋಡಿ ವೈಫ್ ಏನಂದ್ರು ಅಂತ ರೆಟ್ರೋ ಸ್ಟೈಲ್ ತುಂಬ ಇಷ್ಟಪಟ್ಟರು. ಒಂದೊಂದ್ಸರಿ ಪ್ಯಾಕಪ್ ಆದಮೇಲೆ 6 ಗಂಟೆ ಮೇಲೆ ನಾನು ಹಂಗೆ ಬಂದ್ಬಿಡ್ತಿದ್ದೆ ರೆಟ್ರೋ ಸ್ಟೈಲಲ್ಲಿ. ಸುಮ್ಮನೆ ನಾನು ಮಗಳಿಗೆ ತೋರಿಸೋಣ ಅಂತ. ನನ್ನ ಮಗಳಿಗಿಂತ ನನ್ನ ಹೆಂಡತಿ ರಿಯಾಕ್ಷನ್ ಜಾಸ್ತಿ ಇರೋದು, ವಾವ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಸೊ ಇನ್ನು ಕೆಡಿ ಸಿನಿಮಾ ಸಾಕಷ್ಟು ವಿಚಾರಗಳಿಗೆ ಸಾಕಷ್ಟು ರೀತಿಯಲ್ಲಿ ಸೌಂಡ್ ಮಾಡ್ತಾ ಇದೆ. ಜೊತೆಗೆ ಎಕ್ಸ್ಪೆಕ್ಟೇಷನ್ಸ್ ದಿನದಿಂದ ದಿನಕ್ಕೆ ಮಾಡಂಗಿಲ್ಲ. ಓಕೆ, ಹಂಗೆ ಇರಬೇಕು. ಸೊ ಎಕ್ಸ್ಪೆಕ್ಟೇಷನ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಾನು ಫಸ್ಟ್ ಲಿಂದ ಹೋಗ್ಬೇಕು ಅದಕ್ಕೆ. ಸೊ ಕೆಡಿ ಸಿನಿಮಾ ನಮ್ಗೆಲ್ರಿಗೂ ಕೂಡ ಆಬ್ವಿಯಸ್ಲಿ ಟ್ರೀಟ್ ಆಗುತ್ತೆ ಅಂತ ನಮ್ಮೆಲ್ರಿಗೂ ಕೂಡ ಆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೀವ್ ಹೇಳೋದಾದ್ರೆ ಕೆಡಿ ಸಿನಿಮಾದಿಂದ ನಾವೆಲ್ಲ ಹೇಗೆ ಎಂಜಾಯ್ ಮಾಡ್ಬೋದು, ಲೈಕ್ ಏನೇನು ಇರುತ್ತೆ ಅಂತ? ಮೇಡಮ್ ಸತ್ಯವಾಗ್ಲೂ ತುಂಬಾ ಒಳ್ಳೆ ಎಮೋಷನ್ಸ್ ಇದೆ ಸಿನಿಮಾ. ಎಡ್ಜ್ ಆಫ್ ದ ಸೀಟ್ ಅಂತಾರಲ್ಲ, ಏನು ಆ ಥರ ಇರುತ್ತೆ ಮೇಡಮ್. ಯಾಕೆಂದರೆ ಸ್ಕ್ರೀನ್ ಪ್ಲೇ ತುಂಬಾ ಸ್ಟ್ರಾಂಗ್ ಆಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮೇಡಮ್. ತುಂಬ ಒಳ್ಳೆ ಡೈಲಾಗ್ಸ್ ಇದೆ, ಮಾಸ್ ಡೈಲಾಗ್ಸ್ ಇದೆ. ಮಚ್ಚಿ ಹಿಡಿತೀವಿ, ಯಾಕೆ ಹಿಡಿತಾನೆ, ಏನು ಎಲಿವೇಶನ್, ಏನು ಮೇಕಿಂಗು, ಪ್ರೊಡಕ್ಷನ್ ಹೌಸ್ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಒಂದು ರೀಸನ್ ಇರಬೇಕಲ್ವ. ಕತೆ ಅನ್ನೋದೇ ಒಂದು ರೀಸನ್. ಆ್ಯಂಡ್ ಪ್ರೊಡಕ್ಷನ್ ಹೌಸು ಅಷ್ಟೇ, ಎಲ್ಲೂ ಕಾಂಪ್ರಮೈಸ್ ಆಗದೆ KVN ಅನ್ನೋ ಸಂಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ರು ಮೇಡಮ್.
ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು. ಹಾಗೆ ಈ ಸಿನಿಮಾ ಧ್ರುವ ಅವರಿಗೆ ಈ ವರ್ಷದ ದೊಡ್ಡ ಸಕ್ಸಸ್ ಅನ್ನ ತಂದ್ಕೊಳ್ಳಿ ಅಂತ ನಮ್ಮೆಲ್ಲರ ಆಶಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದಯವಿಟ್ಟು ಎಲ್ಲರೂ ಎಂಕರೇಜ್ ಮಾಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ದಿ ರಿಯಲ್ KD ನಟ ಧ್ರುವ ಸರ್ಜಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.